ವಿವಾಹಿತ ಮಹಿಳೆಯರು ಕಾಲುಂಗುರ ಧರಿಸುತ್ತಾರೆ ಏಕೆ ಗೊತ್ತಾ? ಮೂಲತಃ ಇದು ಭಾರತೀಯ ಸಂಸ್ಕೃತಿ. ಮದುವೆಯಾದ ಹಿಂದೂ ಮಹಿಳೆಯರು ಅಷ್ಟೇ ಅಲ್ಲ, ವಿವಾಹಿತ ಮುಸಲ್ಮಾನ ಮಹಿಳೆಯರು ಸಹ ಕಾಲುಂಗುರಗಳನ್ನು ಧರಿಸುತ್ತಾರೆ. ಇತರೆ ಧರ್ಮಗಳಲ್ಲೂ ಈ ಸಂಪ್ರದಾಯ ಇದೆಯಾದರೂ ಅದು ಹೆಚ್ಚಾಗಿ ಫ್ಯಾಷನ್ ಸ್ಟೇಟಸ್ ಸಿಂಬಲ್ ಆಗಿದೆ. ಹಿಂದೂ ವಿವಾಹ ಸಮಾರಂಭದಲ್ಲಿ ಹಲವು ಸಂಪ್ರದಾಯಗಳಿವೆ. ವಧು ಹಣೆಯಲ್ಲಿ ಬೊಟ್ಟು, ಕೊರಳಲ್ಲಿ ಕರಿಮಣಿ, ತಾಳಿ, ಬಳೆಗಳು ಮತ್ತು ಕಾಲುಂಗರಗಳನ್ನು ಧರಿಸುತ್ತಾರೆ. ಕಾಲುಂಗರ ಮತ್ತು ಕರಿಮಣಿಗಳನ್ನು ಧರಿಸಿರುವ ಮಹಿಳೆಯರನ್ನು ವಿವಾಹಿತರು ಎಂದು ಗುರುತಿಸಲಾಗುತ್ತದೆ. ಹೀಗೆ ನಮ್ಮ ಸಂಪ್ರದಾಯದಲ್ಲಿ ಒಂದೊಂದು ನಿಯಮಕ್ಕೂ ವೈಜ್ಞಾನಿಕ ಅಂಶ ಕಾರಣಗಳು ಅಡಗಿವೆ. ಅದೇ ರೀತಿ ಕಾಲ್ಬೆರಳು ಉಂಗುರದ ವಿಷಯದಲ್ಲಿ ಅನೇಕ ಆರೋಗ್ಯ ಪ್ರಯೋಜನಗಳಿವೆ. ಇದನ್ನು ನಂಬಿ ಅಥವಾ ಬಿಡಿ, ಈ ಪ್ರಾಚೀನ ಸಂಪ್ರದಾಯದ ಹಿಂದೆ ನಿಜಕ್ಕೂ ಹಲವಾರು ಆರೋಗ್ಯ ಪ್ರಯೋಜನಗಳಿವೆ. ಅದೇನೆಂಬುದು ಎಂಬುದನ್ನು ಇಲ್ಲಿ ತಿಳಿದುಕೊಳ್ಳೋಣ. ಮೂಲತಃ ಇದು ಭಾರತೀಯ ಸಂಸ್ಕೃತಿ. ಮದುವೆಯಾದ ಹಿಂದೂ ಮಹಿಳೆಯರು ಅಷ್ಟೇ ಅಲ್ಲ, ವಿವಾಹಿತ ಮುಸಲ್ಮಾನ ಮಹಿಳೆಯರು ಸಹ ಕಾಲುಂಗುರಗಳನ್ನು ಧರಿಸುತ್ತಾರೆ. ಇತರೆ ಧರ್ಮಗಳಲ್ಲೂ ಈ ಸಂಪ್ರದಾಯ ಇದೆಯಾದರೂ ಅದು ಹೆಚ್ಚಾಗಿ ಫ್ಯಾಷನ್ ಸ್ಟೇಟಸ್ ಸಿಂಬಲ್ ಆಗಿದೆ. ಕುತೂಹಲಕಾರಿ ಸಂಗತಿಯೆಂದರೆ, ಪುರುಷರು ಮತ್ತು ಮಹಿಳೆಯರು ಮದುವೆಯ ಉಂಗುರಗಳನ್ನು ಧರಿಸಲು ಇಸ್ಲಾಂನಲ್ಲಿ ಅನುಮತಿಸಲಾಗಿದೆ. ಆದರೆ ಉಂಗುರವು ಸರಳವಾಗಿದ್ದು ಬೆಳ್ಳಿಯದ್ದಾಗಿರಬೇಕು, ಅದು ಚಿನ್ನದ್ದಲ್ಲ. ಅದರಲ್ಲಿ ವಜ್ರದಂತಹ ಅಮೂಲ್ಯವಾದ ಕಲ್ಲುಗಳು ಇರಬಾರದು. ಪ್ರವಾದಿ ಪೈಗಂಬರರು ತಮ್ಮ ಅಂಗೈ ಕಡೆಗೆ ತಿರುಗಿದ ಒಂದೇ ಕಲ್ಲಿನಿಂದ ಕೂಡಿದ ಚಿಕ್ಕ ಬೆಳ್ಳಿಯ ಉಂಗುರವನ್ನು ಧರಿಸಿದ್ದರು. ಮದುವೆಯ ದಿನದಂದು ವರ ಅಥವಾ ಸೋದರ ಮಾವ ನವ ವಧುವಿನ ಕಾಲ್ಬೆರಳಿಗೆ ಉಂಗುರ ಹಾಕುವುದು ಪ್ರಾಚೀನ ಸಂಪ್ರದಾಯವಾಗಿದೆ. ಎರಡೂ ಪಾದಗಳಲ್ಲಿ ಕಾಲುಂಗುರಗಳನ್ನು ಧರಿಸುವ ಈ ಸಂಪ್ರದಾಯದ ಹಿಂದೆ ಅನೇಕ ಆರೋಗ್ಯ ಪ್ರಯೋಜನಗಳಿವೆ. ಹುಡುಗಿ ಮದುವೆಯಾದರೆ ಅವಳ ಕಾಲ್ಬೆರಳುಗಳಲ್ಲಿ ಉಂಗುರ ಇದೆಯೇ ಎಂದು ನೋಡುತ್ತಾರೆ. ಮದುವೆಯಾದ ಹೆಂಗಸರು ಕಾಲುಂಗುರ ಧರಿಸುವುದರ ಹಿಂದೆ ವಿಶೇಷ ಕಾಳಜಿ ಇದೆ, ಕಾರಣವಿದೆ. ಇದು ಕೆಲವರಿಗೆ ಉತ್ಪ್ರೇಕ್ಷೆಯಂತೆ ಕಾಣಿಸಬಹುದು. ಅನೇಕರು ಈ ನಂಬಿಕೆಯನ್ನು ನಂಬದಿರಬಹುದು. ಇದು ಅನೇಕ ಆರೋಗ್ಯ ಪ್ರಯೋಜನಗಳನ್ನು ಒದಗಿಸುತ್ತದೆ. ಉಂಗುರವನ್ನು ಸಾಮಾನ್ಯವಾಗಿ ಹೆಬ್ಬೆರಳಿನ ನಂತರದ ಬೆರಳಿಗೆ, ಅಂದರೆ ಎರಡನೇ ಬೆರಳಿಗೆ ಧರಿಸಲಾಗುತ್ತದೆ. ಏಕೆಂದರೆ ಎರಡನೇ ಬೆರಳಿನಿಂದ ಒಂದು ನಿರ್ದಿಷ್ಟ ನರವು ಗರ್ಭಾಶಯವನ್ನು ಸಂಪರ್ಕಿಸುತ್ತದೆ ಮತ್ತು ಹೃದಯದ ಮೂಲಕ ಹಾದು ಹೋಗುತ್ತದೆ. ಇದು ರಕ್ತ ಪರಿಚಲನೆಯನ್ನು ನಿಯಂತ್ರಿಸುವ ಮೂಲಕ ಗರ್ಭಾಶಯವನ್ನು ಆರೋಗ್ಯಕರವಾಗಿರಿಸುತ್ತದೆ. ಋತುಚಕ್ರವನ್ನು ಕ್ರಮಬದ್ಧಗೊಳಿಸುತ್ತದೆ. ಎರಡನೇ ಕಾಲ್ಬೆರಳಿಗೆ ಉಂಗುರ ಧರಿಸುವುದರಿಂದ ಗರ್ಭಾಶಯವು ಬಲಗೊಳ್ಳುತ್ತದೆ ಎಂದು ವೈದ್ಯರು ಹೇಳುತ್ತಾರೆ. ಇದು ಮಾತೃತ್ವದ ಸಮಯದಲ್ಲಿ ಮಹಿಳೆಗೆ ಸಹಾಯ ಮಾಡುತ್ತದೆ. ಇದಲ್ಲದೆ ಬೆಳ್ಳಿ ಉತ್ತಮ ಲೋಹವಾಗಿದೆ. ಬೆಳ್ಳಿಯ ಕಾಲುಂಗುರವು ಭೂಮಿಯಿಂದ ಸೌರಶಕ್ತಿಯನ್ನು ಹೀರಿಕೊಳ್ಳುತ್ತದೆ. ಅದು ಇಡೀ ದೇಹಕ್ಕೆ ವ್ಯಾಪಿಸುತ್ತದೆ. ಹಾಗಾಗಿ ವಿವಾಹಿತ ಮಹಿಳೆಯ ಪಾದಗಳಿಗೆ ಬೆಳ್ಳಿ ಕಾಲುಂಗುರಗಳನ್ನು ಹಾಕುವುದು ಉತ್ತಮ ಎಂದು ಹೇಳಲಾಗುತ್ತದೆ. ಬೆಳ್ಳಿಯನ್ನು ಧರಿಸಿದರೆ ದೇಹ ತಂಪಾಗುತ್ತದೆ. ಅದಕ್ಕಾಗಿಯೇ ನಾವು ಬೆಳ್ಳಿಯ ಉಂಗುರಗಳನ್ನು ಧರಿಸಬೇಕು. ಹಾಗಂತ ಚಿನ್ನದಂತಹ ಇತರ ಲೋಹಗಳಿಂದ ಮಾಡಿದ ಮೆಟ್ಟಲುಗಳನ್ನು ಧರಿಸಬೇಡಿ. ಹೀಗೆ ಮಾಡುವುದರಿಂದ ನಕಾರಾತ್ಮಕ ಶಕ್ತಿ ಉಂಟಾಗುತ್ತದೆ.